ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಬಂದು ನಾನು ಇವಾಗ ಬೆಳಿಗ್ಗೆ ಮಕ್ಕಳೆಲ್ಲ ಸ್ಕೂಲ್ಗೆ ಹೋದ್ಮೇಲೆ ಕ್ಲೀನಿಂಗ್ ಅಂತ ಬಂದೆ. ಕ್ಲೀನಿಂಗ್ ಲಿಕ್ವಿಡ್ ಖಾಲಿ ಆಗಿತ್ತು. ಸೊ ಹಾಗಾಗಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ, ಯಾಕಂದರೆ ಹೊಸ ಫರ್ನಿಚರ್ ಎಲ್ಲ ಮಾಡಿದ ಮೇಲೆ ವೆರೈಟಿ ಹೋಮ್ ಮೇಡ್ ಲಿಕ್ವಿಡ್ ಇರ್ಬೋದು ಅಥವಾ ಹೊರಗಡೆಯಿಂದ ತಂದಿರೋದಿರ್ಬೋದು, ತುಂಬ ನಾನು ಲಿಕ್ವಿಡನ್ನು ಯೂಸ್ ಮಾಡಿ ನೋಡಿದ್ದೆ. ಸೊ ಅವಾಗ ಏನಾಗ್ತಿತ್ತು, ಈ ಫರ್ನಿಚರಲ್ಲಿ ಏನೋ ಒಂಥರ ಕಲೆ ಬಂದಿರೋದು ಅಥವಾ ಕಲ್ಲರ್ ಪೇಡ್ ಆಗಿರೋದು ಆಗ್ತಾ ಇತ್ತು. ಸೊ ಲೆಮನನ್ನು ಯೂಸ್ ಮಾಡಿ ಕೆಲವೊಂದು ಹೋಮ್ ರೆಮಿಡಿ ಮಾಡಿ ನಾನು ಕ್ಲೀನಿಂಗ್ಗೆ ಯೂಸ್ ಮಾಡ್ಕೊಳ್ತಾ ಇದ್ದೆ. ಸೊ ಹಾಗಾಗಿ ಆ ರೀತಿ ಆಗಿರೋದು ಅಂತ ಹೇಳಿ ಫರ್ನಿಚರ್ ಮಾಡಿರೋರು ಹೇಳಿದ್ರು. ಸೊ ಹಾಗಾಗಿ ಇವಾಗ ನಾನು ಸಿಂಪಲ್ ಆಗಿ ಒಂದು ಸ್ಪ್ರೇ ಬಾಟಲ್ಗೆ ನೀರನ್ನು ಹಾಕಿ ಅದಕ್ಕೆ ಸ್ವಲ್ಪ ವಿಮ್ ಲಿಕ್ವಿಡನ್ನು ಹಾಕಿ ಮಿಕ್ಸ್ ಮಾಡಿ ನಾನು ಕ್ಲೀನಿಂಗ್ಗೆ ಶುರು ಮಾಡಿದೆ. ಸಾಧಾರಣ ನಾನು ಒಂದು 2-3 ಮಂತಿಂದ ಇದನ್ನು ಟ್ರೈ ಮಾಡ್ತಾ ಇದ್ದೀನಿ. ಮನೆ ಅಂತೂ ಫುಲ್ ಕ್ಲೀನ್ ಆಗಿರುತ್ತೆ. ಇಷ್ಟೇ ಡಸ್ಟ್ ಇದ್ರೂ ಕೂಡ, ಏನೇ ಕಲೆ ಇದ್ರೂ ಕೂಡ ನೀಟಾಗಿ ಹೋಗುತ್ತೆ. ಸೊ ಅದಕ್ಕೆ ಈ ರೀತಿ ಕ್ಲೋತನ್ನು ಯೂಸ್ ಮಾಡಬೇಕು. ಬೇರೆ ಯಾವ ಕ್ಲೋತ್ಗಿಂತನೂ ಈ ರೀತಿ ಕ್ಲೋತ್ ಸಿಗುತ್ತೆ. ಇದು ತುಂಬ ಚೆನ್ನಾಗಿ ಕ್ಲೀನಿಂಗ್ಗೆ ವರ್ಕ್ ಆಗುತ್ತೆ. ಅಂದರೆ ಇವಾಗ ಡಸ್ಟ್ ಇರ್ಬೋದು ಅಥವಾ ಮಿರರ್ ಇರ್ಬೋದು, ಕಿಚನ್ ಟಾಪ್ ಇರ್ಬೋದು, ಕಿಚನಲ್ಲಿರುವಂತಹ ಗ್ಲಾಸಸ್, ಟ್ರಾಲಿ, ಫ್ರಿಡ್ಜ್ ಇರ್ಬೋದು, ಫ್ರಿಡ್ಜ್ ಒಳಗಡೆ ಏನಾದರೂ ಚಲ್ಲಿ ಹೋಗಿದ್ರೆ ಅದರಲ್ಲೂ ಕೂಡ ಇದು ನೀಟಾಗಿ ಕ್ಲೀನ್ ಆಗುತ್ತೆ. ಒಮ್ಮೆ ಬಾಟಲ್ಗೆ ತುಂಬಿ ಇಟ್ಟಿದ್ರೆ ಸೊ 1-2 ದಿನದಲ್ಲೇ ಎಲ್ಲವನ್ನ ಕ್ಲೀನ್ ಮಾಡಿ ಖಾಲಿ ಆಗಿಬಿಡುತ್ತೆ ಅಲ್ವಾ. ಯಾವಾಗ ಬೇಕಾದರೂ, ಎಷ್ಟೇ ಹೊತ್ತಲ್ಲೂ ಬೇಕಾದರೂ ಈಸಿಯಾಗಿ ನೀರು ಮತ್ತು ವಿಮ್ ಲಿಕ್ವಿಡನ್ನು ಹಾಕಿ ಸ್ಪ್ರೇಯನ್ನು ರೆಡಿ ಮಾಡ್ಕೊಳ್ಬೋದು. ಸೊ ಕಿಚನ್ ಗ್ಯಾಸ್ ಯಾವಾಗಲೂ ನೀಟಾಗಿ ಇರಲಿಕ್ಕೆ ನಾನು ಇದನ್ನೇ ಯೂಸ್ ಮಾಡೋದು. ಕೆಲವೊಂದು ಸಲ ನಾವು ತುಂಬ ಹಣ ಕೊಟ್ಟು ಲಿಕ್ವಿಡನ್ನು ತಂದಿರ್ತೀವಿ, ಅದನ್ನು ಎಲ್ಲದಕ್ಕೂ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್, ಹೊರಗಡೆ ತಂದಿರುವಂತಹ ಲಿಕ್ವಿಡಲ್ಲಿ ಕೊಲಿನ್ ಅಂತೂ ನನಗೆ ತುಂಬಾ ಲಾಸ್ ಮಾಡಿತ್ತು. ಸ್ಪ್ರೇ ಮಾಡಿದ ತಕ್ಷಣವೇ ಅದು ಖಾಲಿ ಗ್ಲಾಸ್ಗೆ ಮಾತ್ರ ಯೂಸ್ ಆಗೋದು. ನಾನು ಟಿವಿನೂ ಕೂಡ ಕ್ಲೀನ್ ಮಾಡಿದೆ, ಟಿವಿ ಕೂಡ ಹಾಳಾಗೋಯ್ತು. ನಮ್ಮ ರೂಮಲ್ಲಿರುವಂತಹ ಟಿವಿ ಕೊಲಿನ್ ಹಾಕಿರೋದ್ರಿಂದನೇ ಹಾಳಾಗೋಯ್ತು. ಜೊತೆಗೆ ಫೋಟೋಗೂ ಕೂಡ ನಾನು ಫ್ಯಾಮಿಲಿ ಫೋಟೋ ಇದೆಯಲ್ಲ, ಒಮ್ಮೆ ನಾನು ಕೊಲಿನನ್ನು ಸ್ಪ್ರೇ ಮಾಡಿದ ತಕ್ಷಣನೇ ಅದರಲ್ಲಿ ಚಿಕ್ಕ ಚಿಕ್ಕ ಬಿಳಿ ಚುಕ್ಕೆಗಳು ಕಾಣಿಸ್ಕೊಳ್ತು. ಸೊ ಅವಾಗ ಗೊತ್ತಾಯಿತು, ಕೆಲವೊಂದು ನಾವು ಲಿಕ್ವಿಡನ್ನು ಯಾವುದಕ್ಕೆ ಯೂಸ್ ಮಾಡಬೇಕು ಅದಕ್ಕೇನೆ ಯೂಸ್ ಮಾಡಬೇಕಾಗತ್ತೆ. ಇವಾಗ ಗ್ಲಾಸ್ಗೆ ಯೂಸ್ ಮಾಡೋದು ಗ್ಲಾಸ್ಗೆ ಮಾತ್ರ ಆಗುತ್ತೆ. ಅದೇ ರೀತಿಯಾಗಿ ಕಿಚನ್ಗೆ ಏನಾದರೂ ತಂದರೆ ಅದು ಮಾತ್ರ ಆಗುತ್ತೆ. ಬಟ್ ಈ ಲಿಕ್ವಿಡ್ ಇದೆಯಲ್ಲ, ಯಾವುದಕ್ಕೂ ಬೇಕಾದರೂ ಆಗುತ್ತೆ. ಎಲ್ಲದಕ್ಕೂ ನಾನು ಇದನ್ನೇ ಬಳಸಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ. ಹೀಗೆ ಇವತ್ತು ಕ್ಲೀನ್ ಮಾಡಬೇಕಾದ್ರೆ ನೆನಪಾಯಿತು, ಇದನ್ನು ಶೇರ್ ಮಾಡ್ಬೋದಿತ್ತು. ಕೆಲವರಿಗೆ ಚಿಕ್ಕ ಚಿಕ್ಕ ಈ ಮ್ಯಾಟರು ಗೊತ್ತಿದ್ರೆ ತುಂಬಾ ಹೆಲ್ಪ್ ಆಗ್ಬೋದು ಅಂತ ಹೇಳಿ. ಇನ್ನು ಈ ಗ್ಲಾಸ್ಗೆ ಈ ಲಿಕ್ವಿಡನ್ನು ಹಾಕಿದಾಗ ನೊರೆ ನೊರೆ ಆಗಿ ಕಾಣಿಸುತ್ತೆ. ನಿಮಗೆ ಅನ್ನಿಸ್ಬೋದು ಗ್ಲಾಸ್ಗೆ ಇದೆ ಹಾಕಿದರೆ ಈ ರೀತಿ ಆಗ್ಬಿಡುತ್ತೆ, ನೀಟಾಗಿ ಬರೋದಿಲ್ಲ ಅಂತ ಹೇಳಿ. ಹಾಗೇನಿಲ್ಲ, ಹಾಕಿದ ತಕ್ಷಣ ನೊರೆ ಬರುತ್ತೆ. ನೆಕ್ಸ್ಟ್ ಸೆಕೆಂಡಲ್ಲಿ ಆ ನೊರೆ ಎಲ್ಲ ಹೋಗಿ ಕ್ಲೀನ್ ಆಗಿ ಬಿಡುತ್ತೆ ನೋಡಿ. ಸೊ ನೋಡಿದ್ರಲ್ಲ, ಗ್ಲಾಸ್ ಕೂಡ ಎಷ್ಟು ನೀಟಾಗಿ ಕ್ಲೀನ್ ಆಗೋಯ್ತು ಅಂತ ಹೇಳಿ. ಈ ಕ್ಲೀನಿಂಗ್ ವಿಷಯಕ್ಕೆ ಬಂದರೆ ದಿನಾಲೂ ಮಾಡಬೇಕಾಗತ್ತೆ. ಯಾಕಂತ ಹೇಳಿದರೆ ಹೊರಗಡೆ ಏನಾದರೂ ಕನ್ಸ್ಟ್ರಕ್ಷನ್ ಆಗಿರುತ್ತೆ ಅಥವಾ ಗಾಳಿಯಿಂದ ಧೂಳು ಮನೆ ಒಳಗಡೆ ಬಂದುಬಿಡುತ್ತೆ. ಕಿಟಕಿ ಬಾಗಿಲುಗಳನ್ನು ನಾವು ಒಮ್ಮೊಮ್ಮೆ ಓಪನ್ ಮಾಡಿ ಇರಬೇಕಾಗತ್ತೆ. ಸೊ ಅವಾಗ ಡಸ್ಟ್ ಅಂತೂ ಬಂದಿರುತ್ತೆ. ಸೊ ದಿನಾಲೂ ಇದನ್ನು ಒಮ್ಮೆ ಕ್ಲೀನ್ ಮಾಡಬೇಕು. ಅಂದರೆ ಒಂದು 10 ನಿಮಿಷ ಟೈಮ್ ಕೊಟ್ಟರು ಕೂಡ ಕನ್ನಡಿ ಇರ್ಬೋದು, ಕಿಚನ್ ಇರ್ಬೋದು ಅಥವಾ ಡ್ರೆಸ್ಸಿಂಗ್ ಟೇಬಲ್ ಇರ್ಬೋದು, ಎಲ್ಲವನ್ನ ಕ್ಲೀನ್ ಮಾಡಬೇಕಾಗತ್ತೆ. ಕ್ಲೀನಿಂಗ್ ಎಲ್ಲ ಆದಮೇಲೆ ನನ್ನ ರೆಗ್ಯುಲರ್ ರುಟೀನ್ ಬಂದು, ಲಾಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡಿದ್ದೆ, ನಾನು 21 ಡೇಸ್ ಚಾಲೆಂಜನ್ನು ತೆಗೆದುಕೊಂಡಿದ್ದೀನಿ. ಅದರಲ್ಲಿ 3 ರುಟೀನ್ ಫಾಲೋ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದೆ. ಸೊ ಅದರಲ್ಲಿ ಜಿಮ್ ಕೂಡ ಬಂದು ಅದಕ್ಕೆ ಬಂದಿದ್ದೇನೆ. ಅಡುಗೆ ಎಲ್ಲ ಮಾಡಿಬಿಟ್ಟು ಇವಾಗ ಒಂದು ಅರ್ಧ ಗಂಟೆ ಹೀಗೆ ಜಿಮ್ಗೆ ಬಂದು ಹೋಗ್ತಾ ಇದ್ದೇನೆ. ಇವತ್ತಿನ ವಿಡಿಯೋದಲ್ಲಿ ಇನ್ನೊಂದು ರುಟೀನ್ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ. ಅದು ಬಂದು ಹೇರ್ ಲಾಸ್ ರೆಮಿಡಿ. ಹೇರ್ ಲಾಸ್ ರೆಮಿಡಿ ಅಂತ ಹೇಳಿದರೆ ಇವಾಗ ನನ್ನ ಹೇರ್ ತುಂಬಾ ಉದುರುತ್ತಾ ಇದೆ. ಸೊ ಅದಕ್ಕಾಗಿ ನಾನು 21 ದಿನ ಚಾಲೆಂಜ್ ತೆಗೆದುಕೊಂಡು ಈ ರೆಮಿಡಿ ಎಲ್ಲ ಯೂಸ್ ಮಾಡ್ತಾ ಇದ್ದೀನಿ. ಅದನ್ನು ಹೇಗೆ ಸ್ಟಾರ್ಟ್ ಮಾಡೋದು, ನಾನು ಏನೆಲ್ಲ ಮಾಡ್ತೀನಿ, ಸೊ ಅದೆಲ್ಲವನ್ನ ಇವತ್ತಿನ ಈ ವಿಡಿಯೋದಲ್ಲಿ ಶೇರ್ ಮಾಡೋಣ ಅಂತ ಇದ್ದೀನಿ. ಸೊ ಇವಾಗ ನಾನು ಇವತ್ತು ರೆಮಿಡಿ ಸ್ಟಾರ್ಟ್ ಮಾಡಿ ಇವತ್ತಿನಿಂದಲೇ ನಾನು 21 ಡೇಸ್ ನನ್ನ ಹೇರ್ ಲಾಸ್ಗೆ ಈ ರೆಮಿಡಿ ಎಲ್ಲ ರೆಡಿ ಮಾಡಿಕೊಂಡು ಶುರು ಮಾಡ್ತೀನಿ. ಸೊ 21 ಡೇಸ್ ಆದಮೇಲೆ ನನಗೆ ಎಷ್ಟು ಯೂಸ್ಫುಲ್ ಆಗಿದೆ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಮತ್ತೆ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಇದಕ್ಕೂ ಹಾಗೆಯೇ ತುಂಬ ದಿನದಿಂದ ಹೇರ್ ಫಾಲ್ ಆಗ್ತಾ ಇತ್ತು, ಯಾವ ಕಾರಣದಿಂದ ಆಗ್ತಾ ಇತ್ತು ಅಂತ ಗೊತ್ತಾಗ್ತಾ ಇರಲಿಲ್ಲ. ಸೊ ಹಾಗಾಗಿ ತುಂಬ ರೆಮಿಡಿನ ಟ್ರೈ ಮಾಡಿದೆ, ಯಾವುದು ಕೂಡ ವರ್ಕ್ ಆಗಲಿಲ್ಲ, ತುಂಬಾ ಹೇರ್ ಲಾಸ್ ಆಗ್ತಾ ಇತ್ತು. ಈ ಸಾರಿ ನಾನು 21 ಡೇಸ್ ಚಾಲೆಂಜ್ ಆಗಿ ತೆಗೆದುಕೊಂಡು, ಅಂತ ಹೇಳಿದರೆ ಮೊದಲೆಲ್ಲ ಏನು ಮಾಡ್ತಾ ಇದ್ದೆ, ಏನಾದರೂ ಒಂದು ಯೂಸ್ ಮಾಡು ಅರ್ಧಕ್ಕೆ ಬಿಟ್ಬಿಡ್ತಾ ಇದ್ದೆ. ಈ ಸಾರಿ ಇದನ್ನು
ಚಾಲೆಂಜ್ ಆಗಿ ತೆಗೆದುಕೊಂಡು 21 ಡೇಸ್ ಮಾಡಿದರೆ ಮತ್ತೆ ನಾನು ಅದನ್ನು ಕಂಟಿನ್ಯೂ ಮಾಡ್ತೀನಿ ಅನ್ನೋ ಒಂದು ಭರವಸೆಯಿಂದ ಸೊ ಇವತ್ತಿನ ವಿಡಿಯೋದಲ್ಲಿ ನನ್ನ ರೆಮಿಡಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಬನ್ನಿ. ಇವತ್ತು ಒಂದಿಷ್ಟು ರುಟೀನ ಫಾಲೋ ಮಾಡಬೇಕು ಅಂತ ಹೇಳಿ ಒಂದು ಚಿಕ್ಕ ಗ್ಲಾಸ್ ಕಂಟೈನರ್ನ ತೆಗೆದುಕೊಂಡು ಬಂದಿದ್ದೆ. ಹಾಗೆ ನನ್ನ ಹತ್ರ ಆಲ್ರೆಡಿ ಸ್ಪ್ರೇ ಬಾಟಲ್ ತುಂಬಾ ಇತ್ತು, ಅದರಲ್ಲಿ ಒಂದು ತೆಗೆದುಕೊಂಡಿದ್ದೀನಿ. ಇದು ನೀರು ವಾಶ್ ಮಾಡಿದ್ದು, ಸೊ ಇದನ್ನು ತೆಗೆದುಕೊಂಡಿದ್ದೀನಿ. ಹಾಗೆ ಈ 21 ಡೇಸ್ಗೆ ಇದು ಸಾಕಂತ ಅಂದ್ಕೊಂಡು ಒಂದು 100 ಗ್ರಾಮ್ ಕೊಕೊನಟ್ ಆಯಿಲನ್ನು ಕೂಡ ತರಿಸ್ಕೊಂಡಿದ್ದೆ. ಅದರ ಜೊತೆಗೆ ಇಲ್ಲಿ ನಾನು ಆಮ್ಲ ಪೌಡರ್ ಇದನ್ನು ಕೂಡ ತರಿಸ್ಕೊಂಡಿದ್ದೆ. ಸದ್ಯಕ್ಕೆ ಇವಿಷ್ಟು ತರಿಸ್ಕೊಂಡಿರೋದು. ಇನ್ನು ಮನೆಯಲ್ಲಿ ಒಂದು 4-5 ಇಂಗ್ರೀಡಿಯೆಂಟ್ ಇದೆ, ಅದನ್ನು ಕೂಡ ಸೊ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದು ನನ್ನ ಹೇರ್ ಲಾಸ್ 21 ಡೇಸ್ ಚಾಲೆಂಜ್ಗೋಸ್ಕರ ನಾನಿವತ್ತು ರೆಡಿ ಮಾಡ್ತಿರುವಂತಹ ಹೇರ್ ರೆಮಿಡಿ, ಹೋಮ್ ಮೇಡ್ ಹೇರ್ ರೆಮಿಡಿ. ಸೊ ಬನ್ನಿ ಫಟಾಫಟ್ ಅಂತ ಸ್ಟಾರ್ಟ್ ಮಾಡುವ. ಸೊ ಇವಾಗ ಗ್ಯಾಸನ್ನು ಹಚ್ಚಿ ಒಂದು ಕಡಾಯಿಯನ್ನು ಬಿಸಿ ಮಾಡ್ಕೊಳ್ತೀನಿ. ಸೊ ಇವಾಗ ಕಡಾಯಿ ಬಿಸಿಯಾಗಿದೆ, ಅದಕ್ಕೆ ನಾನಿಲ್ಲಿ ಆಯಿಲನ್ನು ಹಾಕ್ತಾ ಇದ್ದೀನಿ. ಸೊ 100 ಗ್ರಾಮ್ ಆಯಿಲನ್ನು ತೆಗೆದುಕೊಂಡಿದ್ನಲ್ವ, ಸೊ ಅದಿಷ್ಟನ್ನು ಇವಾಗ ಹಾಕ್ತಾ ಇದ್ದೀನಿ. ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು ತುಂಬ ಸಿಂಪಲ್ ರೆಮಿಡಿ, ಆಯಿತಾ. ಸೊ ಇದನ್ನು ಈಸಿಯಾಗಿ ಎಲ್ಲರೂ ಮನೆಯಲ್ಲಿ ಮಾಡ್ಕೋಬಹುದು. ನಾನು ಇದನ್ನು ಚಾಲೆಂಜಾಗಿ ತೆಗೆದುಕೊಂಡು ಮಾಡ್ತಾ ಇದ್ದೀನಿ. ಅಂದರೆ 21 ಡೇಸಲ್ಲಿ ನನ್ನ ಹೇರ್ ಎಷ್ಟು ಕಡಿಮೆಯಾಗಿ ಉದುರುತ್ತಾ ಇದೆ ಅಂತ ಹೇಳಿ, ತುಂಬಾ ಉದುರ್ತಾ ಇದೆ, ಆಯಿತಾ. ಖಂಡಿತ ಗೊತ್ತಾಗುತ್ತೆ 21 ಡೇಸಲ್ಲಿ ಕಡಿಮೆ ಆಗಿದೆಯಾ ಇಲ್ವಾ ಅಂತ ಹೇಳಿ. ಸೊ ಇವಾಗ ಖಾಲಿಯಾಗಿದೆ. ಸೊ ಆಯಿಲನ್ನು ಎಲ್ಲ ಹಾಕಿದ್ದೀನಿ. ಸಣ್ಣ ಉರಿ ಮಾಡಿಕೊಂಡು ಇದಕ್ಕೆ ಒಂದೇ ಒಂದು ಇಂಗ್ರೀಡಿಯೆಂಟ್ ಬಂದು ಕರಿಬೇವಿನ ಎಲೆ. ಸೊ ಇದನ್ನು ಹಾಕ್ತೀನಿ. ಸಾಕನ್ಸುತ್ತೆ, ಸ್ವಲ್ಪ ಹಾಕಿದ್ದೀನಿ. ಇದು ಸ್ವಲ್ಪ ಡ್ರೈ ಆಗೋ ತನಕ ಸಣ್ಣ ಉರಿಯಲ್ಲಿ ಸೊ ಇದನ್ನು ಫ್ರೈ ಮಾಡ್ಕೊಳ್ತೀನಿ. ನಂತರ ಇದನ್ನು ಸೋಯಿಸಿ ಈ ಗ್ಲಾಸ್ ಜಾರ್ ತೆಗೆದುಕೊಂಡಿದ್ನಲ್ಲ ಇದಕ್ಕೆ ಹಾಕಿರ್ತೀನಿ. ಇದನ್ನು ಯಾಕೆ ತೆಗೆದುಕೊಂಡೆ ಅಂತ ಹೇಳಿದರೆ, ಸೊ ಇದು ನೋಡಿ, ಇದರಲ್ಲೂ ತಲೆ ಕೂದಲು ಇಲ್ಲಿ ಒಂದು ಟೈಟ್ ಆಗಿರುವಂಥ ರಬ್ಬರ್ ಕೊಟ್ಟಿದ್ದಾರೆ. ಸೊ ಅದನ್ನು ಹಾಕಿದಾಗ ಅದರಲ್ಲಿ ಫ್ಲೇವರ್ ಹೊರಗಡೆ ಹೋಗೋದಿಲ್ಲ. ಸೊ ಯಾವುದೇ ಮಾಡಿದರೂ, ಏನೇ ಒಂದು ನಾವು ರೆಮಿಡಿ ಮಾಡಿದರೂ ಕೂಡ ಫ್ಲೇವರ್ ಹೊರಗಡೆ ಹೋದರೆ ಚೆನ್ನಾಗಿರೋದಿಲ್ಲ. ಸೊ ಹಾಗಾಗಿ ಈ ಟೈಟ್ ಕಂಟೈನರನ್ನು ತೆಗೆದುಕೊಂಡು ಸೊ 35 ರೂಪೀಸ್ ಕೊಟ್ಟಿದ್ದೆ ಇದಕ್ಕೆ. ಇದು ಗ್ಲಾಸ್ ಜಾರ್ ಕೂಡ, ಗ್ಲಾಸ್ ಜಾರ್ ಯೂಸ್ ಮಾಡಬೇಕು, ಒಳ್ಳೆಯದು. ಸೊ ಇವಾಗ ಇದು ತಣ್ಣಗಾದ ಮೇಲೆ ನಾನಿದನ್ನು ಸೋಯಿಸಿ ಇದಕ್ಕೆ ಹಾಕ್ಕೊಳ್ತೀನಿ. ಸೊ ನೋಡಿದ್ರಲ್ಲ, ಈಸಿಯಾಗಿ ಮನೆಯಲ್ಲಿ ಹೇರ್ ಆಯಿಲ್ನ ಇದೇ ರೀತಿ ಮಾಡ್ಕೊಂಡಿದ್ದೀನಿ. ಸೊ ನೋಡುವ. ಸೊ ಇವಾಗ ಇದು ಡ್ರೈ ಆಗ್ತಾ ಬಂತು. ಕರಿಬೇವು ಹೇರ್ಗೆ ತುಂಬಾ ಒಳ್ಳೆಯದಂತ ಗೊತ್ತು, ಬಟ್ ಇದು ಎಷ್ಟರ ಮಟ್ಟಿಗೆ ಯೂಸ್ ಆಗುತ್ತೆ ಅನ್ನೋದು ಮಾತ್ರ ಗೊತ್ತಿಲ್ಲ. ನೋಡುವ. ಆಗ ನಮ್ಮ ಗಾರ್ಡನ್ ಕಡೆ ಚಾಕು ತೆಗೆದುಕೊಂಡು ಹೋಗ್ತಾ ಇದ್ದೀನಿ. ನ್ಯಾಚುರಲ್ ಆಗಿ ಮನೆಯಲ್ಲಿ ಸಿಗುವಂತಹ ಈ ಅಲೋವೆರಾದಲ್ಲಿ ಒಂದು ಚಿಕ್ಕ ಭಾಗವನ್ನು ತೆಗೆದುಕೊಳ್ತೀನಿ. ಇದು ಜಾಸ್ತಿ ದಿನ ಬರೋದಿಲ್ಲ, ಆಯಿತಾ. ವೀಕ್ಲಿ ಮಾಡ್ಕೋಬೇಕಾಗತ್ತೆ. ಸೊ ಹಾಗಾಗಿ ನಾನಿಲ್ಲಿ ಸ್ವಲ್ಪ ಚಿಕ್ಕದೇನೆ ತೆಗೆದುಕೊಳ್ತಾ ಇದ್ದೀನಿ. ಸೊ ಇದು ಒಂದು ವಾರಕ್ಕೆ ಮತ್ತೆ ಮಾಡ್ಕೊಂಡ್ರಾಯ್ತು. ಸೊ ಇನ್ನೊಂದು ರೆಮಿಡಿ ಬಂದು ನಾನಿಲ್ಲಿ ಅಲೋವೆರಾನ ತೆಗೆದುಕೊಂಡಿದ್ದೀನಿ. ಇದು ಬಂದು ಹೇರ್ ಸ್ಪ್ರೇ ಮಾಡ್ಕೊಳ್ಳಿಕ್ಕೆ, ಆಯಿತಾ. ಹೇರ್ಗೆ ಸ್ಪ್ರೇ ಮಾಡ್ಕೊಳ್ಳಿಕ್ಕೆ. ಇದರಿಂದ ಹೇರು ತುಂಬಾ ಸಾಫ್ಟ್ ಕೂಡ ಆಗುತ್ತೆ. ಸೊ ಇದರ ಲಿಕ್ವಿಡ್ ನನಗೆ ಬೇಕು, ಅದರ ಒಳಗಡೆ ಜೆಲ್ ಇದೆಯಲ್ಲ ಅದು ನನಗೆ ಬೇಕು. ಸೊ ಹಾಗಾಗಿ ಲಿಕ್ವಿಡನ್ನು ತೆಗೆದುಕೊಳ್ತಾ ಇದ್ದೀನಿ.
ಸೊ ನೋಡಿ ಈ ರೀತಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಗೊತ್ತಲ್ವಾ, ಮನೆಯಲ್ಲೇ ಬೆಳೆದಿರೋದು, ಮನೆಯಲ್ಲೇ ಈಸಿಯಾಗಿ ಸಿಗುವಂಥ ವಸ್ತುಗಳು ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಸೊ ಎಷ್ಟೊಂದು ಲೋಳೆ ಆಗಿದೆ ನೋಡಿ. ಇವಾಗ ಒಂದು ಮಿಕ್ಸಿ ಜಾರನ್ನು ತೆಗೆದುಕೊಂಡು ಈ ಜೆಲ್ ಇದೆಯಲ್ಲ ಅದನ್ನು ಅದಕ್ಕೆ ಹಾಕ್ತಿದ್ದೇನೆ. ಸೊ ಅದರ ಜೊತೆಗೆ ಇನ್ನೂ ಒಂದೇ ಒಂದು ಇಂಗ್ರೀಡಿಯೆಂಟ್ ಬಂದು ಅಕ್ಕಿ ತೊಳೆದಿರುವಂತಹ ನೀರು ಸ್ವಲ್ಪನ ಹಾಕಿ ಇದನ್ನು ಗ್ರೈಂಡ್ ಮಾಡ್ಕೊಳ್ತೀನಿ. ಸೊ ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೆ. ಫಿಲ್ಟರ್ ಮಾಡ್ಕೊತೀನಿ, ಯಾಕಂದರೆ ಸೊ ಅದರಲ್ಲೂ ಕೂಡ ಸ್ವಲ್ಪ ಸ್ಪ್ರೇ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ. ಯಾಕಂದರೆ ನೋಡಿ ಈ ರೀತಿ ಲೋಳೆ ಇದೆ ಅಲ್ವಾ, ಸ್ಪ್ರೇ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ. ಸಾಕಾಗತ್ತೆ. ಸೊ ಬೇಕಾದರೆ ಸ್ವಲ್ಪ ಅಕ್ಕಿ ತೊಳೆದ ನೀರನ್ನು ಕೂಡ ಹಾಕ್ಬಹುದು. ಸೊ ಈ ರೀತಿ ಒಂದು ಸ್ಪ್ರೇ ಲಿಕ್ವಿಡ್ ರೆಡಿ ಆಯಿತು ನೋಡಿ. ಇವಾಗ ಒಂದು ಸ್ಪ್ರೇ ಬಾಟಲ್ಗೆ ಹಾಕ್ತಾ ಇದ್ದೀನಿ. ವಾವ್, ಅಳತೆ ಮಾಡಿದಾಗಿತ್ತು ನೋಡಿ. ಸೊ ಇವಾಗ ಇದನ್ನ ಡೈಲಿ ರಾತ್ರಿ ಮಲಗಬೇಕಾದ್ರೆ ತಲೆಗೆ ಹಚ್ಚೋದು. ಸೊ 1 ವಾರಕ್ಕೆ ಇದನ್ನು ರೆಡಿ ಮಾಡಿದ್ದೆ. ಫ್ರಿಜ್ಜಲ್ಲೂ ಕೂಡ ಸ್ಟೋರ್ ಮಾಡಬಹುದು. ಸೊ ನೋಡಿ ಸಕ್ಕತ್ತಾಗಿ ಸ್ಪ್ರೇ ಆಗ್ತಾ ಇದೆ. ಸೊ ಸೆಕೆಂಡ್ ರೆಮಿಡಿ ಆಯಿತು. ಸೊ ಇನ್ನೊಂದು ಬಂದು ಇಲ್ಲಿ ನಾನು ಒಂದು ಕಪ್ಪನ್ನು ಬಿಸಿ ಮಾಡಿಕೊಂಡಿದ್ದೆ. ಇದು ಬಿಸಿ ಆಗ್ತಿದ್ದಾಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳಿದೆಯಲ್ಲ ಅದನ್ನು ಫ್ರೈ ಮಾಡ್ಕೊಳ್ತೀನಿ. ಇದನ್ನು ನಾನು ಯಾವ ರೀತಿ ಯೂಸ್ ಮಾಡ್ತೀನಿ ಅಂತ ಹೇಳಿದರೆ, ಹೇರ್ ಪ್ಯಾಕ್ ಆಗಿ ವಾರಕ್ಕೆ 2 ಬಾರಿ. ಇವಾಗ ತಲೆಯಲ್ಲಿ ಏನಾದರೂ ಡ್ರ್ಯಾಂಡ್ರಪ್ ಇರೋದ್ರಿಂದ ಹೇರ್ ಲಾಸ್ ಆಗಿದ್ದರೆ, ಹಾಗಾಗಿ ಈ ಮೆಂತ್ಯ ಕಾಳನ್ನು ಪೌಡರ್ ಮಾಡಿ ಇದನ್ನು ಮೊಸರು ಜೊತೆ ಮಿಕ್ಸ್ ಮಾಡಿ ತಲೆಗೆ ಹೇರ್ ಪ್ಯಾಕ್ ಮಾಡ್ಕೊಳ್ಳೋದು. ಸೊ ಹಾಗಾಗಿ ವಾರಕ್ಕೆ 2 ಬಾರಿ ಮಾಡ್ಕೋಬೇಕು. ಸೊ ಇವತ್ತು ನಾನು ಮಾಡ್ತಾಯಿದ್ದೀನಿ. ಸೊ ಫಸ್ಟ್ ಡೇ ಅಲ್ವಾ, ಸೊ ಹಾಗಾಗಿ ಇದನ್ನು ಫಸ್ಟ್ ಡೇ ಆಗಿ ಟ್ರೈ ಮಾಡ್ತಾ ಇರೋದು. ಸೊ ಇದನ್ನು ಕೂಡ ವಾರಕ್ಕೆ 2 ಬಾರಿ, ಅದೇ 21 ಡೇಸಲ್ಲಿ ಬರುತ್ತೆ. ವಾರಕ್ಕೆ 2 ಬಾರಿ ಇದನ್ನು ಪೌಡರ್ ಮಾಡಿ ಮೊಸರಿನ ಜೊತೆ ತಲೆಗೆ ಹಚ್ಕೊಳ್ಳೋದು. ಎಲ್ಲದ ಇಂಗ್ರೀಡಿಯೆಂಟ್ ಕೂಡ 2 ಇಂಗ್ರೀಡಿಯೆಂಟು. ಸೊ ಇನ್ನೊಂದಿದೆ, ಅದನ್ನು ಶೇರ್ ಮಾಡ್ತೀನಿ ಇವಾಗ. ಸೊ ನೋಡಿದ್ರಲ್ಲ, ಇದು ಫ್ರೈ ಆಗಿದೆ. ಸೊ ಇದನ್ನು ಇವಾಗ ನಾನು ಪೌಡರ್ ಮಾಡಿಕೊಂಡು ಮೊಸರು ಜೊತೆ ತಲೆಗೆ ಹಚ್ಕೊಳ್ತೀನಿ. ಸೊ ಇನ್ನು ಆಯಿಲ್ ಕೂಡ ರೆಡಿ ಆಯಿತು ನೋಡಿ, ಇಷ್ಟೊಂದಾಗಿದೆ. ಸೊ ಇದನ್ನು ಸ್ಟೋರ್ ಮಾಡಿ ಇಡ್ತೀನಿ. ಇದು ಕೂಡ ವಾರಕ್ಕೆ 2 ಬಾರಿ, ಸ್ನಾನಕ್ಕಿಂತ 1 ಗಂಟೆ ಮುಂಚೆ ಇದನ್ನು ಹಚ್ಚಬೇಕು. ಆನಂತರ ಹೇರ್ ಪ್ಯಾಕನ್ನು ವಾರಕ್ಕೆ 2 ಬಾರಿ ಹಚ್ತೀವಲ್ಲ, ಆವಾಗಲೇ ಇದನ್ನು ಕೂಡ ಹಚ್ಚೋದು. ಇನ್ನು ಫೈನಲ್ ಇಂಗ್ರೀಡಿಯೆಂಟ್ ಬಂದು ಶಾಂಪೂ. ಶಾಂಪೂಗೆ ಸೋಪ್ ನಟ್ಸ್ ಬೇಕಿತ್ತು. ಸೋಪ್ ನಟ್ಸನ್ನು ಕುದಿಸಿ ಅದನ್ನು ಅದರ ಬರುವಂಥ ಲಿಕ್ವಿಡ್ಗೆ ಆಮ್ಲ ಪೌಡರ್ ಹಾಕಿ ತಲೆಗೆ ಹಚ್ಕೊಳ್ಳೋದು. ಆದರೆ ನಮ್ಮ ಹತ್ರ ಸೋಪ್ ನಟ್ಸ್ ಕೂಡ ಇಲ್ಲ, ಹಾಗಾಗಿ ಸೀಕಾಯಿ ಪೌಡ್ರ್ ಬರುತ್ತಲ್ವ, ಅದ್ರ ಜೊತೆ ಇದನ್ನು ಮಿಕ್ಸ್ ಮಾಡಿ ತಲೆ ಸ್ನಾನ ಮಾಡೋದು. ಸೊ ಇದು ಶಾಂಪೂ.
ಇನ್ನು ಮಧ್ಯಾಹ್ನದ ನಂತರ ನಾನು ರೆಮಿಡಿಯನ್ನು ತಲೆಗೆ ಹಚ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದೆ. ಇಲ್ಲಿ ನಾನು ಮೆಂತ್ಯನ ಪೌಡರ್ ಮಾಡಿ ಮೊಸರು ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿ ತಲೆಗೆ ಹಚ್ಕೊಳ್ತಾ ಇದ್ದೇನೆ. ಸೊ ಮೆಂತ್ಯನ ರಾತ್ರಿ ನೆನೆಸಿಟ್ಟು ಬೆಳಿಗ್ಗೆ ರುಬ್ಬಿ ಕೂಡ ತಲೆಗೆ ಹಚ್ಕೋಬಹುದು. ಆ ರೀತಿ ಮಾಡಿದರೆ ಏನಾಗುತ್ತೆ, ತಲೆ ಸ್ನಾನ ಮಾಡಬೇಕಾದ್ರೆ ನೀಟಾಗಿ ಅದು ಹೋಗೋದಿಲ್ಲ, ತುಂಬಾ ಇರಿಟೇಷನ್ ಅಂತ ಫೀಲ್ ಆಗುತ್ತೆ. ಸೊ ಹಾಗಾಗಿ ಈ ರೀತಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ತಲೆಗೆ ಇದನ್ನು ಹಚ್ಚಿ 1-2 ಗಂಟೆಗಳ ನಂತರ ನಾನು ತಲೆ ಸ್ನಾನ ಕೂಡ ಮಾಡಿ ಬಂದೆ. ಇನ್ನು ಮೆಂತ್ಯ ಮೊಸರು ಹಚ್ಚಿದ ದಿನ ತಲೆಗೆ ಯಾವುದೇ ಸೋಪನ್ನು ಶಾಂಪೂವನ್ನು ಯೂಸ್ ಮಾಡಬಾರ್ದು. ಯಾಕಂತ ಹೇಳಿದರೆ ನೆಕ್ಸ್ಟ್ ಡೇ ಮತ್ತೆ ನಾವು ತಲೆ ವಾಶ್ ಮಾಡಬೇಕು. ಸೊ ಹಾಗಾಗಿ ಅಂದೇ ದಿನ ರಾತ್ರಿ ತಲೆಗೆ ಚೆನ್ನಾಗಿ ನಾವು ಮಾಡಿರುವಂತಹ ಆಯಿಲನ್ನು ಹಚ್ಕೋಬೇಕು. ಸೊ ನಾನು ಹಾಗೆ ತಲೆಗೆ ಆಯಿಲನ್ನು ಚೆನ್ನಾಗಿ ಹಚ್ಚಿದ ನಂತರ ತಲೆ ಕೂದಲು ಕೂಡ ಎಷ್ಟು ಇದೆ ಅಂತ ಟೆಸ್ಟ್ ಕೂಡ ಮಾಡ್ತಾ ಇದ್ದೀನಿ. ಯಾಕಂತ ಹೇಳಿದರೆ 21 ಡೇಸ್ ಆದಮೇಲೆ ಲಾಂಗ್ ಆಗಿದೆಯಾ ಅಥವಾ ಏನಾದರೂ ಡಿಫ್ರೆನ್ಸ್ ಇದೆಯಾ ಅಂತ ನೋಡಬೇಕಲ್ವ. ಸೊ ಹಾಗಾಗಿ ನೋಡ್ತಾ ಇದ್ದೀನಿ. ಸೊ ಹಾಗೆ ತಲೆಗೆ ಎಲ್ಲವನ್ನು ಹಚ್ಚಿದಾದ ಮೇಲೆ ನೆಕ್ಸ್ಟ್ ಡೇ ಶಾಂಪು ನಾನು ಹೇಳಿದ್ನಲ್ಲ ಅದೇ ರೀತಿಯಾಗಿ ಯೂಸ್ ಮಾಡಬೇಕು. ಇನ್ನು ಸ್ಪ್ರೇ ಕೂಡ ತಲೆಯೆಲ್ಲ ಸ್ನಾನ ಮಾಡಿ ಆದಮೇಲೆ ತಲೆ ಕೂದಲು ಡ್ರೈ ಅಂತ ಅನಿಸಿದಾಗ ಈ ಸ್ಪ್ರೇಯನ್ನು ಯೂಸ್ ಮಾಡೋದು. ಸೊ ನೋಡಿದ್ರಲ್ಲ, ಇದಾಗಿತ್ತು ನನ್ನ ಹೋಮ್ ರೆಮಿಡಿ. ಸೊ ಇವತ್ತಿನ ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ನಾಳಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.